गाइस, तो अब मैं रिएक्ट करने वाली हूँ ऑन सीन 4 फ्रॉम द मूवी कांतारा द लेजेंड चैप्टर 1 ऑफ ऋषभ शेट्टी। ओके, तो पिछले सीन में हमने देखा चैरियट सीन जो बहुत खतरनाक हुआ है। इनको उनकी सोल्जर्स ने पकड़ा हुआ भी है एंड एवरीथिंग हमने देख लिया है। तो अब इस सीन में क्या क्या होगा, शायद राजा और ऋषभ शेट्टी आमने सामने आ जाए। लेट्स सी। सो बिफोर आई स्टार्ट, हेलो आई एम मोनाली नायका, वेलकम टू माय चैनल नखरे वाली मोना। और अगर आपने मुझे अभी तक सब्सक्राइब नहीं किया होगा तो प्लीज टू सब्सक्राइब माय चैनल। सो लेट्स गो। ಎಂತ ಇದು ಗಂಗಸರ ನಾವೇ ಮಾಡುತ್ತೆ ये बेवड़ा राजा, इसको क्या ही समझ में आएगा। ಇದರ ಒಳಗಡೆ ನಾವು ಬತ್ತತ್ತೆ ಕೊಟ್ಟಿದ್ದೇವೆ ಬತ್ತತ್ತೆ. ಮುಖ್ಯ ಸೈನಿಕರೇ, ಅರಸರೇ, ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳನ್ನು ಕದಿತಾ ಇದ್ರು. ಕೇಳಿದ್ದಕ್ಕೆ ಗಲಾಟೆ ಮಾಡಿ ವ್ಯಾಪಾರಕ್ಕೆ ನಷ್ಟ ಮಾಡಿದ್ದಾರೆ. ಹೆಸರೆಂತ ನಿಂದು? ಬೆರ್ಮೆ. ಎಲ್ಲಿಂದ ಬಂದದ್ದು? ಕಾಂತಾರ. सबसे पहले से जमीन खिसक गई, पर वो सच बोलते हैं। ರಾಕ್ಷಸ ಬರ್ಲಿಲ್ಲಲ್ಲ. ನನಗಾಗೋದಿಲ್ಲ ಅವರೇ, ಎಮ್ಮೆ ಇದ್ದಾಗಿದ್ದಾರೆ. ಕಾಂತಾರ ಬ್ರಹ್ಮ ರಾಕ್ಷಸ ಬೇಟೆಗೆ ಹೋದ ನನ್ನ ಅಜ್ಜನನ್ನು ಕುತಂತ್ರದಿಂದ ಕೊಂದ ಕಪಟಿಗಳ. ಅವರಿಗಿಂತ ತಾಗುದಿಲ್ಲ ಹಾಕ. ಏ ಭೋಗೇಂದ್ರ, ಇವರ ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರಿ ಕತೆ. ನಿನ್ನ ಅಪ್ಪನಿಗೆ ಹುಟ್ಟಿದವನಾದ್ರೆ ಅಲ್ಲೇ ನಿಲ್ಬೇಕಿತ್ತ. ಕತೆ ಸತ್ಯ ಆಗೋದು ನೋಡ್ತಿದ್ವಿ. ಕುಟ್ಟಿ ಓಡಿದರೆ ಮರ ಕುಂಡೆಲ್ ಬೆಂಕಿ ಕಾಣ್ತಾ ಇತ್ತು. ಕಟ್ಟಿ ಅಂತ ಹೊಡೆಯುವುದ ದರ್ಬೇಸಿ, ಕೈ ಬಿಡಿಸಿ ನೋಡ. ಎಂತ ದರಬೇಸಿ. ಈಚೆ ಬಾರ ಬಾರ. ಬಾಂಗ್ರಕ್ಕೆ ಯಾರು ಕರ್ಕೊಂಡು ಬಂದದ್ ನಿಮ್ಮನ್ನು? He's gone. ಅಂತ ಆಕಾಶದಲ್ಲಿ ಉಂಟ, 4 ಹೆಜ್ಜೆ ಇಟ್ಟರೆ ಸಿಗ್ತದೆ. ಚೆನ್ನ, ನಿನ್ನ ಸಮವಸ್ತ್ರ ಎಲ್ಲುಂಟಾ? ಅದು ನಂಗೆ ಜ್ವರ. ಸೇನಾಧಿಪತಿ ಹತ್ರ ರಜೆ ಕೇಳಲಿಕ್ಕೆ ಬಂದದ್ದು. ಕೊಟ್ರಾ? ಇನ್ನು ಕಾಯಂ ರಜೆ ಬರುದ? ಪ್ರತಿ ಬಿಟ್ಟು ಜನ ಬಿಡುದಿಲ್ಲ. ಯಾಕೆ ಬಂದದ್ದು ಇಲ್ಲಿಗೆ? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬಾರ್ದು. ಎಕ್ಸಾಕ್ಟ್ಲಿ. ಕಾಂತಾರಕ್ಕೆ ಹೋಗಿದ್ರ? ಒಳಗೆ ಹೋಗ್ಲಿಲ್ಲ, ಬದಿ ಬದಿಯಲ್ಲಿ ನೋಡಿ ಬಂದದಷ್ಟೇ. ಹಿಂದೆ ಹೋಗುದಿಲ್ಲ ಅಂತ ಗೊತ್ತಿದ್ದು ಈ ಮಣ್ಣಿಗೆ ಕಾಲಿಟ್ಟಿದ್ದೀರಲ್ಲ. ಒಂದು ಕಾಲದಲ್ಲಿ ನಿಮ್ಮನ್ನೇ ಹಿಂದೆ ಹೋಗ್ಲಿಕ್ಕೆ ಬಿಟ್ಟಿದ್ದೇವೆ. ಇವತ್ತು ನಿಮ್ಮ ಜಾಗಕ್ಕೆ ನುಗ್ಗಿ ನಿಮ್ಮವರಿಗೆ ಹೊಡೆದು ನಿಮ್ಮ ಮುಂದೆ ನಿಂತಿದ್ದೇವೆ. ಮೈ ಗಾಡ್, ನಮ್ಗೆ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಎಣಿಸಿದ ನೀವು? ಇಲ್ಲಿ ಬಾರ ಬಾರ. ನೀನು ಹಾಕಿದ್ದ? my god, what kind of king is he yaar? ಎಂತ ಇಲ್ಲ, ಉಪ್ಪು ಸೇರು ಉಂಟು ಅಂತ ಕೇಳಿದಷ್ಟು. ಅವರು ಕೈ ಬೀಸಿಕೊಂಡು ಜಾತ್ರೆಗೆ ಬಂದಾಗೆ ಬಂದಿದ್ದಾರೆ. ಆ ಕೈಯನ್ನು ಈಗಲೇ ಕಡಿಲಿಲ್ಲ. ಸಾಧಾರಣದವನ ಕಾಣುದಿಲ್ಲ. ಅವನ ನಡೆ ನುಡಿಯೆಲ್ಲ ನೋಡುವಾಗ ಕಾಂತಾರದವರ ನಾಯಕನಾಗಿ ಕಾಣ್ತಾನೆ. ಅದಕ್ಕೆ ಹೇಳಿದ್ದು, ಇಂಥ ಅವಕಾಶ ಇನ್ನೊಮ್ಮೆ ಸಿಗುವುದಿಲ್ಲ. ನಮ್ಮ ವಶದಲ್ಲಿದ್ದಾನೆ, ಖುದ್ದು ತೆಗಿ. ಸವಾಸ ಸರಿ ಇರ್ತಿದ್ರೆ ರಾಜನ ಜವಾಬ್ದಾರಿ ಗೊತ್ತಾಗ್ತಿತ್ತು. ಜವಾಬ್ದಾರಿ ಇಟ್ಕೊಂಡು ನೀವೇ ನೇತಾಡಿ. ಈಗ ಎಂತ? ಈಗ ಕಾಂತಾರದವರನ್ನು ಎದುರಾಕೊಡೋದು ಬೇಡ. ಎಲ್ಲ ನಿಮ್ಮದೇ ಅಲ್ಲ. ಅರೆ ಸರಿ, ಹಾಗಿದ್ರೆ ನಾನು ಸಹ ಕೈ ತೊಳಿಬೋದಾ? ಬಿಸಿ ನೀರಾಗ್ತಾ ಬಿಕ್ನಸ್. He's not a good king.
ಮಕ್ಕಳು ಹೊರಗೆ ಹೋಗಿ ಕೆಲವು ದಿನ ಆಯ್ತು. ಅವರ ಜೀವಕ್ಕೊಂದು ಎಂತ ಆಗದ ಹಾಗೆ ನೋಡಿಕ್ಕು ಸ್ವಾಮಿ. ಕೈದಿಗಳನ್ನ ತಂದಿದ್ದೇವೆ, ಒಳ್ಳೆ ಕ್ರಯಕ್ಕೆ ಅರಬಿನವರಿಗೆ ಮಾಡ್ಕೊಂಡು ಮಾರಿ. ಹೋದ ಸಲದ ಗಟ್ಟಿ ಮುಟ್ಟಿನವರನ್ನೊಮ್ಮೆ ನೋಡಿ ಎಂತಲ್ಲ ಜೀವಂತ ಅಂತ ನೋಡಿದ್ದು ಮಲಗಿ ಊಟ ಬಂತು ಅಂತ ಎಣಿಸಿದೆ. ಇವತ್ತು ತಂದವರು ಸಾಮಾನ್ಯದವರಲ್ಲ, ಕದಿಲಿಕ್ಕೆ ಬಂದು ಇಡೀ ರಾಜಬೀದಿಯನ್ನ ಧ್ವಂಸ ಮಾಡಿದ್ದಾರೆ. ನಮ್ಮ ರಾಜಬೀದಿಯನ್ನು ಎಷ್ಟು ಸೊಕ್ಕು ಮಾರ ಅವರಿಗೆ. ಈ ಕಳ್ಳ ಕದಿಮರಿಗೆ ನನ್ನ ಮಗ ಪೆಪ್ಪೆಯೇ ಸರಿ. Okay. ಒಳಗಡೆ ಯಾರು ಎಷ್ಟೇ ಬೊಬ್ಬೆ ಹಾಕಿದ್ರು ಕಿವಿ ಕೇಳದಾಗಿರ್ಬೇಕು, ಗೊತ್ತಾಯ್ತಲ್ಲ? Okay. ಚಿಲ್ಕ ಹಾಕು ಸ್ವಾಮಿ. ಚಿಲ್ಕ ಹಾಕು. Okay, okay. उल्टा हो गया तो ನಿಮ್ಗೆ ನೋಡ್ಲಿಕ್ಕೆ ಕಷ್ಟ ಆಗ್ಬೋದು, ಹೊರಗೆ ಹೋಗಿ. confidence. ನನ್ನ ಉಸ್ತುವಾರಿಲಿ ಕದಿತೀರ ಬ್ಯಾವರ್ಸಿಗಳ. ಎಲ್ಲಿಂದ ಬಂದದ? ಕಾಂತಾರ ಕಾಂತಾರ. Yeah. ಚಿಲ್ಕ ಹಾಕಿ ಹೇಳಿದ್ರೆ ಬೀಗವೇ ಹಾಕಿ ಹೋಗಿದ್ದಾರೆ ಬ್ಯಾವರ್ಸಿಗಳು. ಯಾರಾದ್ರೂ ಇದ್ರೆ ಒಮ್ಮೆಲ್ಲಿ ಬಂದು ಬೇಗ ತೆಗಿಬಹುದಾ? ಸ್ವಾಮಿ ಕರಿತಿದಾರ ಅಂತ. ಯಾರೆಷ್ಟೇ ಬೊಬ್ಬೆ ಹೇಳೋದು ಕಿವಿ ಕೇಳೋದಕ್ಕಿಂತ ಸ್ವಾಮಿಯೇ ಹೇಳಿದ್ದಾರೆ. ನಾನ್ ಪೆಪ್ಪ ಕರೆಯುವುದು. ಬ್ಯಾವರ್ಸಿಗಳ ಬೇಗ ಬರ್ತೀನಿ, ಬಾಗಿಲು ತೆಗೀರಿ, ನನ್ನ ಜೀವ ಹೋಗ್ತದೆ ಈಗ. ತಮ್ಮ ಬರವು ಅಲ್ಕಡ್ಕಲ್ಲ, ನಂಗಿಲ್ಲಿ ಉತ್ತರ ಕಟ್ಕೊಂಡು ಬೇಗ ಬನ್ನಿ ಬರವು. ನೀವು ರಕ್ಷಣೆಗೆ ತಲೆ ಹಾಕ್ಬೇಡಿ ಅಂದ್ರೆ ಕೇಳುದಿಲ್ಲ. ಸಾವಿನ ಅಂಗರಕ್ಷಕರು ಎಲ್ಲಿ ಸಾಯ್ಲಿಕ್ಕೆ ಹೋದಂತ ನೀವು ಸಾವು. ಗದೆ ಬದಿ ಇದಕ್ಕೆ ಅದಕ್ಕೆಲ್ಲ ಒಟ್ಟಿಗೆ ಹೋಗುದಾ? ಸ್ವಾಮಿ ಹೇಳಿದ್ದಾರೆ, ಎಲ್ಲಿ ಹತ್ರ ಒಟ್ಟಿಗೆ ಇರ್ಬೇಕಂತ. ಅದು ನೀವು ಒಟ್ಟಿಗೆ ಇರ್ಲಿಕ್ಕಲ್ಲ, ನನ್ನೊಟ್ಟಿಗೆ ಇರ್ಬೇಕಂತ ಹೇಳಿದೆ. ಎಲ್ಲ ಸಿಕ್ಕಿದೆ ಮಾಡ್ತೀನಿ ನಿಂಗೆ. ಕತ್ತಿ ಕೊಡ, ನೀನೆಲ್ಲಿಗ ನಾಯಿಗಳ ತಲೆ ಬಿಡಿಸ್ತೀರ. ಈಗ ಬೇಗ ಹಾಕು. ಹೋಗಿದ್ದು ಹತ್ರ ಬರ್ಬೇಡಿ, ನಾನು ಕರ್ಗ ಕೈಯಲ್ಲಿ ಮಾತ್ರ ಹಿಡಿಯುದು. ನಾವೆಂತ ಮಾಡೋದಿಲ್ಲ, ನಾವು ಸಹ ನಿಮಗೆ ಮನ್ಸರೆ. ನಿಮ್ಮನ್ನ ಯಾಕೆ ಇಲ್ಲಿ ಕೂಡಿ ಹಾಕಿದ್ದು? ಬಾಂಗ್ರಕ್ಕೋಸ್ಕರ ನಮ್ಮ ಕುಟುಂಬ ಮಾಡಿದ್ದು ಒಂದ ಎರಡ. ರಾಜ ವಿಜಯೇಂದ್ರ ಅರಮನೆ ಕಟ್ಟಿಕೊಡಿ ಅಂತ ಕೊಟ್ಟೆವು. ಅವ್ರ ಮಗ ಸೆರೆಮನೆ ಕಟ್ಟಿಕೊಡಿ ಅಂತ ಕೇಳಿದ್, ಅದು ಸಹ ಕಟ್ಟಿಕೊಟ್ಟೆವು. ಆದ್ರೆ ಅದೇ ಸೆರೆಮನೆಯಲ್ಲಿ ನನ್ನನ್ನೇ ಕೂಡಿ ಹಾಕ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ಎನಿಸಿರ್ಲಿಲ್ಲ. ಸಂಕಪ್ಪ ಯಾರಪ್ಪ? ಆ ದರಿದ್ರದವ ನಾನೇ. ಸಂಕಪ್ಪ ದೇವ್ರೇ, ನಿಮ್ಮ ಕಾಲು ಮುಟ್ಲಿಕ್ಕೆ ಸಿಗ್ತಾರೆ ಅಂತ ಕನ್ಸು ಮನ್ಸಲ್ಲೂ ಎಣಿಸಿರ್ಲಿಲ್ಲ. ಬಾಂಗ್ರದವ್ರು ಸಹ ಮೊದಲು ಇದನ್ನೇ ಹೇಳಿದ್ದು. ಅದಿರ್ಲಿ, ನಿಮ್ಮನ್ನ ಇಲ್ಲಿ ಹಾಕಿದೆ ಅಂತಕ್ಕೆ? ಅರಸರು ದೋಣಿ ಮಾಡಿಕೊಡಿ ಅಂತ ಕೇಳಿದ್ರು. ಮಾಡಿಕೊಟ್ರಾ? ಕೊಟ್ಟೆವು. ಅದನ್ನ ಪರೀಕ್ಷೆ ಮಾಡಬೇಕು ಅಂತ ಆಪ್ತ ಸೈನಿಕನನ್ನು ದೋಣಿಯಲ್ಲಿ ಕೂರಿಸಿ ನದಿ ಮಧ್ಯಕ್ಕೆ ಕಳಿಸಿದ್ದು. ನೋಡ್ತಾ ನೋಡ್ತಾ ಕಣ್ಣಿದ್ರೆ ದೋಣಿಯ ಜೊತೆ ಸೈನಿಕ ನೀರೊಳಗೋದದ್ದು ಮಾರೇನೆ. ಅದೇ ಮಳೆಯ ನೀರು ಹೊರಗೋಗ್ಲಿ ಅಂತ ದೋಣಿಯ ಬುಡದಲ್ಲೂ Oh God. ತೂತಿಟ್ಟದ್ದು ಅಷ್ಟೇ. ಆದ್ರೆ ಅದೇ ತೂತಲ್ಲಿ ನೀರು ಒಳಗೆ ಸಹ ಬರ್ತದೆ ಅಂತ ಆಗ ನನಗೆ ಅಂದಾಜೇ ಆಗಿರ್ಲಿಲ್ಲ. ಅದು ಕೇಳದು ಕೆಲಸ ಆದ್ಮೇಲೆ ಎಷ್ಟು ಬೇಕಾದ್ರೂ ಕುಡೀರಿ, ತೊಂದ್ರೆ ಇಲ್ಲ. ಅದರಿಂದ ಸೈನಿಕನಿಗೆ ಒಳ್ಳೇದೇ ಆದದ್ದು. ಆದ್ರೆ ಆ ಬಿಕಿನಸಿಗೆ ನೆನಪು ಬೇಕಲ್ಲ. ಅದೆಂತ ಅದು? ನದಿ ಬದಿಗೆ ಒಂದು ಊರುಂಟಲ್ಲಿ. ಸಮುದ್ರ ಬದಿಯಲ್ಲಿ ವ್ಯಾಪಾರ ಮಾಡೋ ಜಾಗ ಬಂದರ್. ಬಂದ್ರ ಅಂತ ಯಾವ ಕಾಲ ಆಯ್ತು ಬೆಳಕು ನೋಡದೆ. ಬೆವರ್ಸಿಲ್ಲೇ ತಾನೆ. What was that? What was that? ಬರ್ಬೋದು, ಗಟ್ಟಿ ಹಿಡಿದಿದ್ದೇನೆ. ನೋಡುದಂತ ಬಾಗಿಲಿಡಿರ ಬ್ಯಾವರ್ಸಿಗಳ. ಎಂತದ್ದು ಮಾತಾಡ್ಲಿಕ್ಕೆ ಉಂಟಂತ ಹೇಳಿ ಕಳಿಸಿದ್ದಿ? ಎಂತ ವಿಷಯ? ಇಂಥ ಸುಮಾರು ಉಂಟು ನಮ್ಮ ಹತ್ರ. ಹೊರಗೆ ಬಿಟ್ಟರೆ ಹೋಗಿ ತರ್ತೇವೆ. ತಂದದ್ರಲ್ಲಿ ಅರ್ಧ ನಿಮಗೆ ಕೊಟ್ಟು ಉಳಿದದ್ರಲ್ಲಿ ನಾವು ವ್ಯಾಪಾರ ಮಾಡ್ತೇವೆ. ಎಷ್ಟು ಬೇಗ ವ್ಯಾಪಾರ ಕಲ್ತದ್ ಮಾರಿ ಇವನು? ಆಗುದಿಲ್ಲ ಮಾರ. 1,000 ವರಕ್ಕೆ ನಿಮ್ಮನ್ನ ಅರಬ್ನವರಿಗೆ ಕೊಟ್ಟು ಮಾರಿಯಾಗಿದೆ. ಎಂತ ಸೇರಿದ್ರು ನೀವು? ಹೊಗೆ ಸೊಪ್ಪು, ವಿದೇಶದ್ದು.
ಕೆಟ್ಟ ವಾಸನೆ. ನಾನೊಂದು ಕೊಡ್ತೀನಿ, ಸೇರ್ತೀರ? ಎಂತ? ನಮ್ಮ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಸೊಪ್ಪ ಸೇದಿ ನೋಡಿ ಗಮ್ಮತ್ತಾಗ್ತದೆ. ಎಂತ ಸೊಪ್ಪು ಮಾರ, ಸೆರೆಮನೆ ತೆರೆದ ಹಾಗೆ ಕಾಣ್ತಾ ಉಂಟು. ಸ್ವಾಮಿ, ಹ್ಮ್. ಸೆರೆಮನೆ ತೆರೆದ ಅದೇ. ವ್ಯಾಪಾರ ಅಲ್ಲ ಮಾರ, ಖಾಲಿ ಬಾಯಿ ಮಾತಲ್ಲಿ ವ್ಯಾಪಾರ ವ್ಯಾಪಾರ ಅಂತ ಹೇಳಿದ್ರೆ ಆಗ್ತದ? ವ್ಯಾಪಾರ ಅಂದ್ರೆ ಎಂತಂತ ಗೊತ್ತುಂಟ? ಸಾಯಲಿ, ವ್ಯಾಪಾರ ಮಾಡುವ ಜಾಗ ಹೇಗೆ ಉಂಟಂತಾದ್ರೂ ನೋಡಿದ್ದೀರಾ? ನೋಡ್ಬೋದಾ? ಓ, ಇದರ ಮುಂದೆ ಯಾವುದಿಲ್ಲ. ಇದನ್ನು ಕೊಟ್ಟ ಪುಣ್ಯಾತ್ಮನ ಕೈಗೆ ಮುತ್ತು ಕೊಡಬೇಕು. ಎಂತ ಮಾಡುದು? ಕೊಟ್ಟ ಮಾತನ್ನು ಯಾವತ್ತೂ ತಪ್ಪುದಿಲ್ಲ ನನ್ನ ಅಪ್ಪಯ್ಯ. ನೋಡಿ ಆಯ್ತಲ್ಲ, ಕತ್ತಲಾಯ್ತು, ಹೊರಡಿ. ಮಲಗಿದ್ರ? ನಿನ್ನಪ್ಪ ಚಟ್ಟಕ್ಕೆ ಆಯ್ತಾ? ಆಯ್ತು. ನಿಂಗೆ ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ? ಇನ್ನೆಷ್ಟು ಕಷ್ಟಪಟ್ಟರು ತೆಗಿಲಿಕ್ಕೆ ಆಗುದಿಲ್ಲ. ಮಲ್ಕೋ, ಬೆಳಿಗ್ಗೆ ಮಾತಾಡೋ. ಸಂಗಪ್ಪ ಬನ್ನಿ. I knew it. ಒಬ್ಬ ಎದ್ದ ಮೇಲೆ ಅವನಿಗೆ ಸಹ ಹೇಳಾಯ್ತಾ? ಎಂತ ಸೊಪ್ಪು ಮಾರ. ನೀನು ಕಾಂತಾರದವರೆಗೆ ಕಾಣುದಿಲ್ಲ? ಅಲ್ಲಪ್ಪ, ನಾನು ಅರಬ್ಬಿ. ನನ್ನ ಅಪ್ಪ ವ್ಯಾಪಾರಕ್ಕೆ ಬಂದಾಗ ನಾನು ಇಲ್ಲಿ ಹುಟ್ಟಿದ್ದು. ವ್ಯಾಪಾರದ ಮಧ್ಯೆ ಪ್ರಸವ ಸಿಕ್ಕಿದ್ದಾಗ್ಬೋದು. ಹೊರಗಿನ ಪ್ರಪಂಚ ನೋಡಿ ಬಂದ ಬೆರ್ಮೆಗೆ ತನ್ನವರು ಬೆಳಿಬೇಕಾದ್ರೆ ಒಬ್ಬ ಮುಂದಾಳು ಬೇಕಂತ ಅರಿವಾಗಿತ್ತು. ಬೇಸಾಯ ಮಾಡುವ. ಹಾಗಂದ್ರೆ ಎಂತ ಮಗ? ಎಂತ ಇಲ್ಲಪ್ಪ, ನಮ್ಗೆ ಎಂತ ಬೇಕೋ ನಾವು ಬೆಳೆದು ತಿಂತೇವೆ. Okay. Wow, nice. So जब ये बाहर वहां पे जाके आए तब उनको पता चला कि हमको भी लीडर की जरूरत है, so that we can also start farming और हम सारी चीजें कर सकते. This is how they are going to change now. Okay. मेरे को वो जेल वाला सीन देख के लिटरली लगा ही था कि ये अपोजिट होगा, कि ऑफ कोर्स ये अंदर नहीं जाएंगे. और इनमें इतनी पावर है कि इतने मार खा के भी और उसके बाद भी उन्होंने जेल ऐसे निकाला था, वो बहुत इजीली एस्केप कर सकते थे, बहुत सी चीजें हो सकती थी. वो लोग उनको बहुत पावरफुल, कांतारा के जो लोग हैं वो बहुत पावरफुल, इतना मारने के बाद भी उनको कुछ नहीं हो रहा था, कुछ भी नहीं. So this scene was like पोर्ट देखा उन्होंने. Now he is trying to trade with these people. उसको एक हर्ब कुछ तो दिया फूकने के लिए. ही इज इनटू अ डिफरेंट वर्ल्ड नाउ. एंड कितनी सारी चीजें हुई यार, कितनी सारी. ही इज ट्राइंग टू ट्रेड विद दिस पीपल. ओके, एंड वहां पे सारे लोग कांतारा नाम सुन के एकदम व्हाट जैसे सभा में पहले बार आए तब कांतारा नाम सुना, सब लोग हैरान परेशान कि भाई ये लोग कांतारा से आए हैं करके. नहीं क्या ब्रह्म राक्षस तो यही है सारे. एंड देन वहां पे भी हुआ और यहाँ पे भी ये आया था कि मैं पता हूं ना कौन है, कितना भी आवाज आए दरवाजा नहीं खोलना, ये नहीं करना, वो नहीं करना. वो अलग तशन में घुसा हुआ है. एंड देन यहाँ से कांतारा नाम सुनते था तो क्या क्या चीजें नहीं हो रही थी. ओ माय गॉड, दिस मूवी इज गेटिंग इंटरेस्टिंग लाइक एनीथिंग. अभी उसके लोग भी कहीं ना कहीं आगे बढ़ने की और कुछ करने की कोशिश, लाइक फार्मिंग किया उन्होंने, कुछ इनोवेट कर रहे हैं. बाहर जाके उन्होंने वेपन्स देखा जो हंटिंग के लिए भी काम आ सकता है. ठीक है, सो बहुत सी चीजें ये लोग करेंगे. आई एम एक्साइटेड फॉर द नेक्स्ट सीन. पर सब कुछ आपके रिस्पॉन्स पे. तो अगर आप एक्साइटेड हो तो आप मुझे कमेंट सेक्शन में नीचे जरूर बताना. जितना हो सके लाइक कमेंट शेयर से भर दो गाइज. हो सके तो सुपर थैंक्स भी देना, मेरे चैनल के ग्रोथ के लिए हेल्प हो जाती है. बाकी परत न्यायालयाचा